ಕಾಂತಾರ ಚಾಪ್ಟರ್ನಲ್ಲಿ ವಿಜುವಲ್ಸ್ ಮತ್ತು ಎಲಿವೇಶನ್ಸ್ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿದೆ. ದೈವಗಳಿರೋ ಪೋರ್ಷನ್ಸ್ ಅಂತೂ ಕಾಂತಾರನಲ್ಲಿ ನಾವು ನೋಡಿದ್ದು ಏನೇನು ಅಲ್ಲ ಅಂತ ಅನ್ಸೋ ಹಾಗಿದೆ. ರಿಷಬ್ ಶೆಟ್ಟಿ ಅವರೇ ಆಬ್ವಿಯಸ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆ್ಯಂಡ್ ಅವರಿಗೆ ಈ ಸಲನೂ ನ್ಯಾಷನಲ್ ಅವಾರ್ಡ್ ಬಂದರೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಬಟ್ ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ, ಜಯರಾಮ್ ಆ್ಯಂಡ್ ಬೇರೆ ಎಲ್ಲರೂ ಅಷ್ಟೇ ಕನ್ವಿನ್ಸಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಆ ಪಾತ್ರಗಳು ಅವ್ರ ಸುತ್ತ ಇರೋ ಕಥೆನ ಇನ್ನೂ ಚೆನ್ನಾಗಿ ಬಿಲ್ಡ್ ಮಾಡ್ಬೋದಿತ್ತು ಅಂತ ಅನಿಸ್ತು. ಯಾಕಂದರೆ ಕಾಂತಾರನಲ್ಲಿ ಕತೆ ನಾರ್ಮಲ್ ಅಂತ ಅನಿಸಿದ್ರು ಅದು ಬಿಲ್ಡ್ ಆಗ್ತಾ ಆಗ್ತಾ ಹೋಗಿ ಕ್ಲೈಮ್ಯಾಕ್ಸ್ನಲ್ಲಿ ಎಲ್ಲ ಬರ್ಸ್ಟ್ ಆಗಿ ಒಂದು ಫೀಲ್ ಕೊಡುತ್ತಲ್ಲ, ಅದು ಇಲ್ಲಿ ಕ್ಲಿಯರ್ಲಿ ಮಿಸ್ಸಿಂಗ್ ಅಂತ ಅನಿಸ್ತು. ಆದರೆ ವಿಜುವಲ್ಸ್ ಮಾತ್ರ ಕಾಂತಾರಗಿಂತ ಸಕ್ಕತ್ತಾಗಿದೆ, ನೋ ಡೌಟ್. ಆ್ಯಂಡ್ ಅದಕ್ಕೆ ಫುಲ್ ಮಾರ್ಕ್ಸ್ ಟು ಸಿನಿಮಾಟೋಗ್ರಫರ್ ಅರವಿಂದ್ ಕಶ್ಯಪ್ ಆ್ಯಂಡ್ ದ VFX ಟೀಮ್. ಎಲ್ಲೂ ಏನು ಜಾರಿಂಗ್ ಅಂತ ಅನಿಸಿದೆ, ತುಂಬ ನೀಟಾಗಿ ಬ್ಲೆಂಡ್ ಆಗಿದೆ. ಆದರೆ ಕಾಮಿಡಿ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿಲ್ಲ. ಕಾಂತಾರನಲ್ಲಿ ಮಜಾ ಕೊಟ್ಟಿದೆ ಅದಲ್ವಾ. ಫೈಟ್ ಕೊರಿಯೋಗ್ರಫಿ ಚೆನ್ನಾಗಿದೆ ಆ್ಯಂಡ್ ಅದನ್ನು ಶೂಟ್ ಮಾಡಿರೋ ರೀತಿ ಇನ್ನೂ ಚೆನ್ನಾಗಿದೆ. ಫೈಟು ರಪ್ ಅಂತ ಬರ್ತಾ ಹೋಗುತ್ತೆ, ಬಟ್ ಸ್ಟಿಲ್ ಪಿಕ್ಚರ್ನ ಸ್ವಲ್ಪ ಎಳೆದು ಉದ್ದ ಮಾಡಿದ್ದಾರೆ ಅಂತ ಅನಿಸ್ತು. ಅಜನೀಶ್ ಲೋಕನಾಥ್ ಅವರ ಸಾಂಗ್ಸ್ ಡೀಸೆಂಟ್ ಆಗಿದೆ, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೀನ್ಸ್ಗೆ ಬೇಕಾದ ಪವರ್ನ ಕೊಡುತ್ತೆ. ಹಾಗೆ ಕಾಸ್ಟ್ಯೂಮ್ಸ್ ಮತ್ತು ಸೆಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಓವರ್ ಆಲ್ ಪಿಕ್ಚರ್ ನೋಡಿಕೊಂಡು ಒಂಥರ ಮಿಕ್ಸ್ಡ್ ಫೀಲಿಂಗ್ಸಲ್ಲಿ ಆಚೆ ಬಂದೆ. ಆದರೆ ದೈವಗಳಿರೋ ಸೀನ್ ಅಂತೂ ಥಿಯೇಟ್ರಲ್ಲೇ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಸೊ ನಿಮ್ಮ ಟಿಕೆಟ್ ರೇಟ್ ಎಷ್ಟು ಅನ್ನೋದ್ರ ಮೇಲೆ ಇದು ಪಕ್ಕಾ ಪೈಸಾ ವಸೂಲ್ ಪಿಕ್ಚರ್.